ನಾನಂತೂ ಅಯ್ಯೋ ಬಸ್ರಿ ಬಾಣಂತಾನ ಅಂತೇಳಿ ಮಾಡಿದ್ದೇ ಆತು. ಯಪ್ಪ ಏನು ನೋಡ್ಕೊರಿದ್ರೆ ಮನ್ಗೊಳಗೆ ಬಸ್ರಿ ಬಾಣಂತಾನ ಮಾಡಿ 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 ಸಾಕಾಗುತ್ತೆ. ಇದೊಂದು ಮಾಡಿಬಿಟ್ರೆ ಇನ್ಯಾವುದಿರಲ್ಲ. ಎದ್ದಾಗಿಂದ ಒಟ್ಟು ಕಾಸ ಮೊಸರೆ ಓಟು ಮಾಡಿದ್ದೀನಿ. ಸಾಕದಂಗ ತಂಗೇನೆ. ಯಾಕೆ ಅಂತಮ್ಮ ಇಲ್ಲಿ ಬಂದು ಕುಕ್ಕೊಂಡಿದ್ಯಾ ಕಟ್ಟೆ ಮೇಲೆ? ಮರದ್ನೇಳು ಸೆನಕ್ಕಿತ್ತಲ್ವೇನಕ್ಕ, ಅದಕ್ಕೆ ಬಂದು ಕುಕ್ಕಂಡೆ. ಮರದ್ನೇಳು ಸೆನಕ್ಕೈತೆ ಅಂತ ಹೇಳಿ ಕುಕ್ಕಂಡೆ ಕಣಕ್ಕ. ನಾನು ಯಾಕತ್ತು ಇಲ್ಲಿ ಬಂದು ಕುಕ್ಕಂಡವಳೆ ಅಂತ ಸಾಕದಂಗ ಆಗುತ್ತಲ್ಲೇ ಬಾಣ್ತಿ ಮನೆಯಲ್ಲ ಅದಕ್ಕೆ. ಅವ್ರಿಗೆ ಬೇರೆ ಯಾಕೆ ಅದ್ದಾಗಿಂದ ಕಿತ್ತ ಅಂತೈತಿ. ಒಟ್ಟು ಬಟ್ಟೆ ಒಗ್ದಾಕ್ತೆ, ಸ್ಯಾನೆ ಬಟ್ಟಿದ್ದು ಬಟ್ಟೆ ಓಸು ಒಗ್ದಾಕಿ ಎಲ್ಲ ಅಡುಗೆ ಪಡಿಗೆ ಮಾಡಿ ನಮ್ಮ ಒರ್ಸಿಟ್ಟಿರತ್ತೆ ನನಗೆ ಒಟ ವಾಸಿ ಇವಾಗ. ಹಂಗೆ ತಿಂಡಿ ಪಂಡಿ ಎಲ್ಲ ಮಾಡುತ್ತತ್ತ. ನಾನು ಒಬ್ಬಳೇ ಆಗಿದ್ರೆ ಇನ್ನೂ ಕಷ್ಟ ಆಗೋದು ನನಗೆ. ಮೂರ್ಸಿಟ್ಟಿರೋದಕ್ಕೆ ಎಲ್ಲ ಅವರು ತಿಂಡಿ ಅಡುಗೆ ಎಲ್ಲ ಮಾಡ್ಕೊಂಡು ಹೋಗುತ್ತೆ. ನಾನು ಬಟ್ಟೆ ಒಂದು ಒಗ್ದೆ ಮೊನ್ನೆ ಆತ ಕೆಲಸ ಅಂತೇಳಿ ಅಲ್ಲೆಲ್ಲ ಡ್ಯೂಟಿಗೆ ಹಾಕಿದ್ರು ಅಂತೇಳಿ ಬಂದಿರಲಿಲ್ಲ 2 ದಿನ ಬಟ್ಟಿದ್ದು. ಅವನು ಒಗ್ದಾಕ್ತಿ ಅವಳಿಗೆ ಸಾಕದಂಗೆ ಆಗುತ್ತೆ ಅಂತ ಹೇಳಿ ಒಗ್ದಾಕ್ತಿ. ಅವು ವಾಷಿಂಗ್ ಮಿಷಿನ್ಗೆ ಹಾಕೋಣಂದ್ರೆ ಅದ್ರಾಗ ಒಟ್ಟು ನಾನು ಹೆಸರು ಬರೋಲ್ಲ, ಅದಕ್ಕೆ ಒಗ್ದು ಹಾಕಿದ್ನತ್ತ ಒಣಗಾಕಿ ಬಂದೆ. ಯಾಕೆ ತಲೆ ಬೋಲ್ ಕಡಿತೈತೆ ಕಣೆ, ಯಾಕೆ ರಾತ್ರಿಯಿಂದನ ಎಲ್ಲ ಏನೋ ಸೇರ್ಕೊಂಡವ ಏನೋ ಯಾಕೆ ಬೋಲ್ ಕಡಿತೈತೆ ಕಣೆ. ಹಿಂಗೆ ನೋಡ್ತೀವಿ ಒಂದು ಸುತ್ತ ತಲೆನದೆಲ್ಲ ಸೆಂಟಮ್ಮ. ಏನು ಬೀಳಲ್ಲ, ಆದ್ರೂ ಒಂಥರ ಯಾಕೆ ಬೆಳಕೋದ್ಲಾಗ್ಯಾವಲ್ಲ ಅದಕ್ಕೆ ನಂಗೆ ಕಡಿತೈತೇನಪ್ಪ. ಎಲ್ಲ ತಿರ್ಗು ನೋಡೋಣ ಅದೇ ನೋಡಿ. ಹಿಂಗೆ ತಲೆಯ ಕೈ ಕಿರಿ ಒಟ ನಚ್ಕದಂಗೆ ಆಗುತ್ತೆ ನೋಡು. ತಲೆಯ ಕೈ ಕಿರಿ ಒಟ ಒಂಥರ ಸೆನಕ್ಕೆ ಒಂಥರ ನಚ್ಕದಂಗಾಗಿ ಒಟ ಒಂಥರ ನಿದ್ದು ಬಂದಂಗೆ ಆಗುತ್ತೆ ಹಂಗೇನೆ ನೋಡು. ಬೆಳಕೂದ್ಲಾಗ ಯಾಕೆ ಯಾತ ಕಾಣಲ್ಲಮ್ಮ. ಅಂದರೆ ಯಾತ ಇಲ್ಲ ಅಂದ್ರೆ ಕಾಣಲಿ ಬಿಡಕೋದ್ಲ ಸೀರಿಕ್ಕಿದ್ರು. ತಲೆ ಹಂಗೆ ಬೆಳಗ್ಗೆ ಐತಿ, ಬಣ್ಣನ ಚಮಕಿಲ್ವಿ. ಬಿಡತ್ತ ಬಣ್ಣ ಇನ್ನೇನತ್ತ. ವಯಸ್ಸೋದ್ಮೇಲೆ ಯಾಕೆ ಅವತಾರಗಳಾಡ್ಕೆ ನಮ್ಮಯ್ಯಪ್ಪ ಬೊಯ್ತೈತೆ ನಿಮ್ಮ ಮಾಮವು. ನಾನಾವತ್ತು ತಂದಿದ್ದೆ ಹಚ್ಕೆಮಕ್ಕಂತ ಹೇಳಿ ಬೊಯ್ತು. ಇಲ್ಲದೆಲ್ಲ ಅವತಾರ ಆಡ್ತೀಯ ವಯಸ್ಸೋದ್ಮೇಲೆ ಅಂತೂ ಬೊಯ್ತು, ಅದಕ್ಕೆ ಸುಮ್ಕಾದೆ. ನನ್ನ ಒಂದು ಈಟ್ ಮುಂದೆ ಹಿಂಗೆ ಬೆಳಗಾಗಿದಾವಮ್ಮ. ನಮ್ಮ ವರ್ಷಿತ್ತು ಹಚ್ಚುತ್ತಿ. ಮುಂದೆ ಬೆಳಗಾಗ್ಯಾವೆ. ನಾನು ಅವಾಗ ತಿಂಗ್ಳು 2 ಪಟ್ಟು 1 ಪಟ್ಟು ಹಿಂಗೆ ಹಚ್ಕೊಂಡು ನೀರು ಹಚ್ಕೊಂಬ್ತೀನಿ. ಹಚ್ಕೊಬಾರ್ದು ಅಂತೇಳಿ ಒಟ್ಟು ಕಣ್ಣಿಗೆ ಎಫೆಕ್ಟ್ ಅಂತಾವೆಲ್ಲ ಹಚ್ಕೊಂಬದ್ರಿಂದ. ಏನು ನೆಳ್ಳಿ ಕುಕ್ಕ ಬಿಟ್ಟಿದ್ದೀರ ಅಕ್ಕ ತಂಗಿಯರು ಇಬ್ಬರಾಳು? ನಾನು ಹಿಂಗೆ ಬಂದಿಲ್ಲ ಒಂದು ಕ್ಷಣ ಕುಕ್ಕಂತೀನಿ ಮ್ಯಾರ್ನೆಳ್ಳಾಗಿ. ಸೆನಕೈತಲ್ಲ ತಣ್ಣಗಿರುತ್ತೆ ಅಂತ ಒಂದು ಕ್ಷಣ ಬಂದು ಕುಕ್ಕಂತೀನಿ ಕಣ ಬಗ್ಗೆ ನಾನು. ಅದಕ್ಕೇನೆ ನೋಡ್ತಿದ್ದೆ ಯಾಕೆ ತಲೆ ಕಡಿತೈತೆ ಅಂತ ಅಕ್ಕಯ್ಯ, ಅದಕ್ಕೆ ನೋಡ್ತಿದ್ದೆ. ಯಾಕಂದ್ರೆ ರಾತ್ರಿ ಎಲ್ಲ ಕಡಿ ಎತ್ಕಣೆ ಬಗ್ಗೆಮ್ಮ, ಅದಕ್ಕೇನೆ ಒಂದು ಸುತ್ತ ನೋಡಿಸಿ ಅಂತ ಮಂದೆ ನೋಡ್ತಾ ಇದ್ದಾಳೆ. ಹೆಂಗ ನೋಡಮ್ಮ ಇವಾಗ ಹೆಂಗ ಸೆನಕೈದಿರ ಅಕ್ಕ ತಂಗಿಯರು ಇಬ್ಬರಳನ್ನು. ಹೆಂಗ ಸೆನಕೈದಿರಮ್ಮ ಬಿಡಿ. ವಯಸ್ಸೋದ್ಮೇಲೆ ಇನ್ಯಾಕೆ ಚೆನ್ನಾಗಿದ್ರೆ ಯಾವುದೂ ಇರಲ್ಲ. ವಯಸ್ಸೋದ್ಮೇಲೆ ಯಾಕೆ ಗುದ್ದಾಡ್ಕೊಂಡು ಒಟ್ಟುನು ವಯಸ್ಸೋಗೈತೆ. ಅವಾಗೆಲ್ಲ ಗುದ್ದಾಡ್ಕೊಂಡಿದ್ವಿ ಅವಾಗ ಒಟ್ಟುನು ಇನ್ನು ನಿಮ್ಗಿರ್ತಿದ್ವಲ್ಲ ಗುದ್ದಾಡ್ತಿದ್ವಿ. ವಯಸ್ಸೋದಂಗೆ ಸೆನಕ್ಕಿರ್ಬೇಕು ಅನ್ಸುತ್ತೆ. ಬಿಡಿ ಅರ್ಥ ಸೆನಕ್ಕಿರ್ತೀವಿ, ಅವಾಗೆಲ್ಲ ಗುದ್ದಾಡಿದೀವಿ. ಸೆನಕ್ಕಿರೋರ್ನೇನು ಯಾರು ಬೇಡ ಅಂಬ್ಲಿಲ್ಲ. ಹೆಂಗ ಸೆನಕೈದ್ದೀರಾ ಅಂತ. ಚೆನ್ನಾಗಿದ್ರೆ ನೋಡ್ಬೋದು ಯಾರನ್ನೇ ಆಗಲಿ ಅವಳೀಗ. ಚೆನ್ನಾಗಿದ್ದೀರಾ ಹಿಂಗೆ ಚೆನ್ನಾಗಿದ್ರೆ ಸಾಕು. ನೆಳ್ಳಿ ಕುಕ್ಕ ಬಿಟ್ಟವ್ರಿ. ನಿಮ್ಮ ಅತ್ತೆನೂ ಶಾಂತಮ್ಮ ಇಬ್ಬರಾಳು ಸೆನಕೈದಾರಲ್ವೇ ಇವಾಗ? ಚೆನ್ನಾಗಿದ್ದಾರೆ ಇಬ್ಬರು ಹತ್ಗಳು. ನಾನಿವಾಗ ಒಂದು ಸ್ವಲ್ಪ ತಮಾಷೆ ಮಾಡ್ತೀನಿ ತಡಿ. ಏನು ಅತ್ತೆಮ್ಗಳು ಇಬ್ಬರಾಳು ಮದ್ನೆಳ್ಳಿ ಕುಕ್ಕ ಬಿಟ್ಟಿದ್ರ ಆರಾಮಾಗೆ? ಮೀನು ಕೂಕೊಂಡಿದ್ದೀವಮ್ಮ. ಶ್ವಾಸ ಮಾಡಿಕ್ಕಿದ್ದಲ್ಲ ಉಂಡು ಕೂಕೊಂಡಿದ್ದೀವಿ. ಅಕ್ಕ ಯಾಕನ ಕಾಲು ಕಡಿತೈತೆ ಅಂದ್ಲು, ಅದಕ್ಕೆ ನೋಡ್ತಾ ಕೂಕೊಂಡಿದ್ವಿ. ನೋಡಮ್ಮ ಇಬ್ಬರಳು ಇವಾಗ ಹೆಂಗೈದ್ದೀರ ಹಂಗೇನಿ. ಈಗ ಸೆನಕೈದ್ದೀರ, ಅವಾಗಂತೂ ಗುದ್ದಾಡ್ತಿದ್ರಿ. ಅವಾಗ ಗುದ್ದಾಡಿದೀವಿ ಅಂದರೆ ಈಗಲೂ ಹಂಗೆ ಇರೋಕ್ಕಾಗುತ್ತೆ ವಯಸ್ಸೋದ್ಮೇಲೆ. ಒಬ್ರಿಗೊಬ್ರು ಅನುಸರಿಸ್ಕೊಂಡು ಸೆನಕ್ಕಿರ್ಬೇಕು ಅಂತ ಸೆನಕೈದೀವಿ. ವಯಸ್ಸೋದ್ಮೇಲೆ ಸೆನಕ್ಕಿರ್ಬೇಕು. ಅಯ್ಯೋ ವಯಸ್ಸಾಗೈತಿ ಇವಕ್ಕೆ ಹಿಂಗೆ ಗುದ್ದಾಡ್ತವೆ ಅಂತಾರೆ. ಎಲ್ಲಿದೆಲ್ಲ ತಕ್ಕ ಹಿಂಗೆ ಆದರೆ ಅವಾಗಂತೂ ಎಲ್ಲರೂ ಹಂಗೆ ವಾಡ್ಗಿತ್ತೇರು. ಹೊಸ ಬಂದಾಗ ಅವಾಗ ಇನ್ನೂ ನಿಮ್ಗಿದ್ದಾಗ ಗುದ್ದಾಡ್ತಾರೆ. ಆಮೇಲೆ ವಯಸ್ಸೋಗ್ತಾ ಆಮೇಲೆ ಸೆನಕ್ಕಾಗ್ತಾರೆ ಎಲ್ಲರೂ ಹಂಗೆ. ನಾವಂತ ಅಲ್ಲ, ಎಲ್ಲರೂ ಹಂಗೇನೆ. ಹೆಂಗೆ ಬಿಡತ್ತೆ ಈಗನ ಚೆನ್ನಾಗಿದ್ದೀರಲ್ಲ. ಚೆನ್ನಾಗಿದ್ರೆ ನೋಡ್ಬೋದು. ಅಂದರೆ ಅವಾಗ ಬೋಲ್ ಗುದ್ದಾಡಾರ ಹೇಳಮ್ಮ. ನೀನೇ ಒಂದಿಟ್ಟು ಜಗಳ ಮಾಡ್ತಿದ್ದ ಕಣ ಜೇಕೆ. ನೀನೇ ಶಾಂತಕನ ಮೇಲೆ ಒಂದಿಟ್ಟು ಜಗಳ ಮಾಡ್ತಿದ್ದು. ನಮ್ಮ ನಾನೇ ಜಗಳ ಮಾಡ್ತಿದ್ದಾಳು, ಶಾಂತಮ್ಮ ಸುಮ್ಮನಿರಾಳು. ಏನು ಮಾಡ್ತಿ ಬಿಡು, ಆಗ್ತೀರಂದ್ಮೇಲೆ ಈಗ ಏನೋ ಒಂದು ಗೊತ್ತೈತೆ ಹೋಗ್ತೈತಿ. ಏನು ಮಾಡೋಕ್ಕಾಗಲ್ಲ. ಇವಾಗನ ಸೆನಕ್ಕೈದೀವಲ್ಲ, ಈಗ ಸೆನಕ್ಕಿರ್ತೀವಿ. ಎಲ್ಲರೂ ಹಂಗೇನಪ್ಪ ಅಲ್ಲವೇ ವಾರ್ಗಿತ್ತೇಳು ನಿಮ್ಗಿದ್ದಂಗೆ ಗುದ್ದಾಡ್ಬಿಡ್ತಾರೆ. ಅದ್ರಾಗಂತೂ ಒಂದೇ ಮದುವೆ ಹೊಸದಾಗಿ 1 2 ದಿನ ಸೆನಕ್ಕಿರ್ತಾರೆ. ಆಮೇಲೆ ನಾನು ಬೇರೆ ಹೋಗ್ಬೇಕಾರಂತ ಅಣ್ಣ ತಮ್ಮಳು ಬಂದೇ ಬರ್ತಾರೆ. ವಾರ್ಗಿತ್ತೇರೋ ಅಂತ ಬಿಡು. ಅವಳು ಅದನ್ನ ತಂದಿದ್ಲೇನೋ ಅವ್ರಪ್ಪನ ಮನೆಯಿಂದ, ಇವಳು ಇದನ್ನ ತಂದಿದ್ರೇನೋ ಅವ್ರಪ್ಪನ ಮನೆಯಿಂದ. ಬೇರೆ ಹೋಗ್ಬೇಕಾರಂತ ಅಲ್ವೇ ಬಂದೇ ಬರ್ತಾವ ಕಣಮ್ಮ. ಏನು ಮಾಡೋಕ್ಕಾಗಲ್ಲ. ಏನತ್ತ ಇವಾಗ ಇರೋದಕ್ಕೆ ನಮ್ಮ ಸಂಗೀತನ ಮಗ ಹತ್ರೂ ಒಂದಿಟ್ಟು ಬಂದು ಸಮಾಧಾನ ಮಾಡುತ್ತೆ, ಕೊಣಸ್ರು ಹಾಕುತ್ತೆ. ಯೋಟ ವಾಸಿವೆ ನಮ್ಮ ಅಕ್ಕ ಇರೋದಕ್ಕೆ.
ಹಂಗ ಬಿಡಂತ ಆಯ್ತು ಶಾಂತಕಯ್ಯ. ಅಯ್ಯಪ್ಪ ಇವತ್ತು ನಿಜವಾಗ್ಲೂ ಗ್ರೇಟ್ ನೀನಂತು. ನೀನಿನ್ನ ಏನು ಮೈ ನೋಯಿಸ್ಕೊಂಡಿಲ್ಲ ಕಣ ಜಯಕಯ್ಯ. ನೀನೇನು ಮೈ ನೋಯಿಸ್ಕೊಂಡಿಲ್ಲ. ನೀನು ಹೆಂಗೆ ಸುಲಭಾಗಿದೆಯಾ ಅಂದ್ರೆ ಅಷ್ಟು ಸುಲಭಾಗಿದೆಯಾ ನೀನು. ನೀನೇನು ಅಂತಟ ಕೂಲಿ ಮಾಡಿಲ್ಲ ನೀನಿಲ್ಲೋಳು. ನೀನೇನೇನೋ ಕೂಲಿ ಮಾಡಿಲ್ಲ. ಇಲ್ಲ ಹೇಳಮ್ಮ, ನಾನು ಕೂಲಿ ಮಾಡಿಲ್ಲ ಕಣೆ. ನಮ್ಮ ಹುಡುಗರು ಅಂದ್ರೆ ಬೋಲಯ್ಯ ಅನ್ಸಿವು, ಬೋಲಯ್ಯ ಅಂದೋದಿ ನಮ್ಮ ಹುಡುಗರ ಕಾಲದಾಗಿ. ಅವಾಗ ಬೋಲಯ್ಯ ಅಂದೋದಿ. ಇವಾಗ ಹಂಗತ್ತು ಸೂಪಾಗ ಐದ್ನತ್ತೆ ಆತ ಸಿಂತಿಲ್ದಂಗೆ ಯಾಕೆ ಯೋಚನೆ ಮಾಡ್ಕೋಲ್ಲ ಇವಾಗ. ಆರಾಮಾಗ ಐದ್ನಿ ಶಾಂತಮ್ಮ ಕೂಲಿ ಮಾಡ್ದೊಟ್ಟು ಯಾರು ಮಾಡಿಲ್ಲ ಹೇಳಮ್ಮ. ಅಯ್ಯಪ್ಪ ಒಟ್ಟು ಕೂಲಿ ಮಾಡಿಲ್ಲ. ಹುಡುಗರು ಮಕ್ಕಳನ್ನೆಲ್ಲ ಓದಿಸೋದು, ಮದುವೆ ಮಾಡೋದು. ಮದುವೆ ಆದ್ರೂ ಅವ್ರಿಗೆ ಎಷ್ಟು ಒಡವೆ ಪಡವೆ ಮಾಡಿಸ್ಕೊಟ್ಲು ಬೀಳತ್ತ. ಮದುವೆ ಆಗ್ಯವ್ರಿ ಅಂತ ಹೇಳಿ ಮದುವೆ ಆಗಿ ಬಂದ್ರು ಒಡವೆ ಮಾಡಿಸಿ ಮನೆ ತಗಾದ್ರು ಒಂದು ಸಣ್ಣದ ಫಂಕ್ಷನ್ ಮಾಡೇವಳಿ. ಫಂಕ್ಷನ್ ಮಾಡಿ ನಾಮಕರಣಗಳು, ಹುಡುಗರ ಬಸ್ರಿ ಬಾಣತ್ತಾನ. ಅಯ್ಯೋ ಯೋಸಮ್ಮ. ಅಯ್ಯಪ್ಪಗೆ ಸೆನಕ್ಕಿರ್ಲಿಲ್ಲ ರಮೇಶಣ್ಣಗೆ. ಯೋಟ್ ಶಾಂತಮ್ಮ ಕಷ್ಟ ಬಿದ್ದೋಟು ಎಲ್ಲೇ ತಕ್ಕ ಶಾಂತಮ್ಗೆ ಏನಂದ್ರೆ ಕಷ್ಟ ತಪ್ಪಿದ್ದಲ್ಲ. ಮತ್ತೆ ನಮ್ಮ ಆರಾಮಾಗಿರೋದು ಜಯ್ಯತ್ತೆ. ಆರಾಮಾಗಿರಿ ನಮ್ಮ. ಏನು ಮಾಡೋಣ, ಹೆಣ್ಣುಡುಗರಿಲ್ಲ, ಯಾತು ಬಸ್ರಿ ಬಾಣತ್ತಾನ ಅಂತ ಯಾತು ಹೋಗ್ಲಿಲ್ವಲ್ಲ. ಅದಕ್ಕೆ ನನಗೇನು ಕಾಮಲಿಲ್ಲ. ಶಾಂತಮ್ಗಂದ್ರೆ ಬೋಲ್ ನೋವು ಆತು. ಬೋಲೋನು ಬೋಸ್ಬಿಟ್ಲು. ಬೋಲ್ ನೋವು. ಯಪ್ಪ ನನಗಂತೂ ಬೇಡವೇ ಬೇಡ. ಯಪ್ಪ ದೇವ್ರೇ, ಹೆಣ್ಣು ಹುಡುಗರಂತೂ ಬೇಡವೇ ಬೇಡ ಅನ್ನಿಸ್ಬಿಡ್ತು. ಯಪ್ಪ ಒಬ್ಬೊಬ್ರದ್ದು ಒಂದೊಂಥರ. ಅಯ್ಯೋ ಬಸ್ರಿ ಬಾಣಂತಾನ ಅವ್ನ ಮದುವೆ ಮಾಡಿ ಕಳ್ಸೋದು, ನಾಮಕರಣ ಮಾಡೋದು. ಅಯ್ಯೋ ಪ್ರತಿಯೊಂದೂ ಎಲ್ಲ ನಾವೇ ನೋಡ್ಕೋಬೇಕಮ್ಮ ತಾಯಿ. ಯಪ್ಪ ಹೆಣ್ಣು ಹುಡುಗರು ಸವಾಸ ಬೇಡವೇ ಬೇಡವಾ ಅಂತ ಅನ್ನಿಸ್ಬಿಡ್ತು ಕಣಿ. ನನಗೇನ ನನಗೊಂದು ಹೆಣ್ಣಿದ್ದಿದ್ರು ಆಸೆ ಅಮ್ಮಂಗಾಗಿತ್ತು. ನನಗೊಂದು ಹೆಣ್ಣು ಇರ್ಬೇಕಾಯ್ತು ಅಮ್ಮಂಗಾತು. ನನಗೆ ಹೋಗತ್ತೆ. ನನಗೆ ಈಗ ಅನ್ನಿಸ್ತಾಯ್ತು ಒಂದು ಹೆಣ್ಣು ಹುಡುಗರು ಇರ್ಬೇಕಾಯ್ತು ಅಂತ. ಹಂಗೆ ಮತ್ತೆ ಅನ್ಸೋದು. ಶಾಂತಕಯ್ಯ ಬೋಲ್ ಪಾಟ್ ಬಿತ್ತಲ್ಲ, ಅದಕ್ಕೆ ಹೆಣ್ಣು ಹುಡುಗರು ಸವಾಸ ಬೇಡ ಅಂತೈತಿ. ಅಮ್ಮ ಇವಾಗಿನ ವಾಸೆ ಕಣ್ತಾಯಿ. ಅವಾಗಂತೂ ನುಂಬಾಕಿರ್ಲಿಲ್ಲ, ತಿಂಬಾಕಿರ್ಲಿಲ್ಲ. ಅವಾಗ ಬಂಡಾಟ ನಮ್ಮ ಹುಡುಗರು ಹುಡ್ತಾಗ. ಅಮ್ಮ ಅಂತ ಕಷ್ಟ ಯಾರಿಗೂ ಬೇಡ ಅನ್ಸುತ್ತೆ. ಏನು ಮಾಡ್ತೀವಿ ಬಿಡತ್ತೆ. ಅದು ನೆನೆಸ್ಕೊಂಡ್ರೆ ಇರೋ ಕಣ್ಣ ನೀರು ಬರ್ತಾರೆ. ಬಿಡು ಶಾಂತಮ್ಮ, ಅದು ನೆನೆಸ್ಕೆ ಬಿಡ. ಅದು ನೆನೆಸ್ಕೊಂಡ್ರೆ ನನಗೂ ಬೇಜಾರಾಗುತ್ತೆ. ಬಿಡು. ಏನಿಲ್ಲ ಬಿದ್ದು ತಾಯಿ ನಿನ್ನ ತಲೆಯಾಗೆ. ಏನಿಲ್ಲ ಸುಮ್ಮನೆ ತಲೆಯಕ್ಕೆ ಹಿಂಗೆ ಕೈ ಕಿರಿಯೋಟೋ ಅಂತ ಹಚ್ಕೋದಂಗೆ ಆಗುತ್ತೆ. ಅದಕ್ಕೇ ಶಾಂತಮ್ಮ ಹಿಂಗೆ ನೋಡಂದು ಒಂಥರ ನಿದ್ದು ಬಂದಂಗೆ ಆಗುತ್ತೆ. ಹಿಂಗೆ ನೋಡ್ತಾ ಇದ್ರೆ ಹಿಂಗೆ ತಲೆ ಎಲ್ಲನ ಒಂಥರ ಮಸಾಜ್ ಮಾಡ್ದಂಗೆ ಆಗುತ್ತೆ. ಎಣ್ಣೆನ ತರಂಕಿಲ್ವೇನಕ್ಕ, ಎಣ್ಣೆನ ಹಚ್ಚುತ್ತಿದ್ದೆ. ಎಣ್ಣೆ ಹಚ್ಕೊಂಬದೇ ಇಲ್ಲ ನೀನಂತೂ. ಹೋಗತ್ತ ನಾನಂತೂ ಇವಾಗ ಯಾತ ಹಚ್ಕೊಂಬಲ್ಲ ತಲೆಗೆ. ಎಣ್ಣೆನ ಹಚ್ಕೊಂಬಲ್ಲ, ಯಾತ ಹಚ್ಕೊಂಬಲ್ಲ. ಹಚ್ಕೋಬೇಕು. ಇಲ್ಲಾಂದ್ರೆ ಒಟ್ಟು ಕಣ್ಣು ಉರಿತವೆ. ಕಣ್ಣೆಲ್ಲನ ಒಟ್ಟು ಈಟಾದಂಗೆ ಆಗುತ್ತೆ. ಹಚ್ಕೋಬೇಕು ಎಣ್ಣೆನ. ತರನೇನತ್ತೆ ಹಚ್ಚುತ್ತೀಯಾ? ತತ್ತಿನ ತಡಿ ಹೋಗಿ ತರಗಮ್ಮಿನ ಓಡೋಗ ಒಂದಿಟ್ಟು ಹಚ್ಚಿಸ್ಯಮನ. ಹಚ್ಚು ತಳಸೇನ ಹಾಕಿ ಹಚ್ಚು ತಳಸೆ ಅಂತಂಬ ಬಗ್ದು ನೋಡಿದ್ರಲ್ಲ ವೀಕ್ಷಕರೇ, ಶಾಂತಮ್ಮನೂ ಜಯಕಯ್ಯ ಗುದ್ದಾಡರು. ನನಗೆ ಇವಾಗ ಇಬ್ರು ಅಂತ ಸೆನಕ್ಕ ಇದ್ದಾರೆ. ವಯಸ್ಸು ಕಾಲಕ್ಕೆ ಸೆನಕ್ಕಿರ್ತಾರಂತ ವಾರ್ಗಿತ್ತರು. ವಯಸ್ಸಿದ್ದಾಗ ಎಲ್ಲರೂ ಹಂಗೆ ಅಲ್ವೇ ಗುದ್ದಾಡೋದು. ದಿಂಗಿದ್ದಾಗ ನಾನು ನೀನು ಅಂಬೋದು ಗುದ್ದಾಡ ಸ್ಯಾನೆ ವಾರ್ಗಿತ್ತೇರು ಹೆಂಗೆ ಇದ್ದಾರೆ ಅಂದರೆ ಏನಾನೋ ಒಂದು ಬರ್ತವೆ, ಏನೋ ಒಂದು ಬಂದು ಜಗಳ ಆಡ್ತಾರೆ. ಚೆನ್ನಾಗಿರೋದಕ್ಕಂತೂ ಸಾಧ್ಯ ಇಲ್ಲ. ಅದರಲ್ಲಿ ಅಣ್ಣ ತಮ್ಮಳವ್ರು ಹೆಂಗೆ ಇದ್ದಾರೆ ಅಂದರೆ ಬೇರೆ ಹೋಗ್ಬೇಕಾದ್ರೆ ಮಾತ್ರ ಅಣ್ಣ ತಮ್ಮಂದ್ರಿಗೆ ಏನಾದರೂ ಒಂದು ಬಂದೇ ಬರುತ್ತೆ. ಅವ್ರು ಹೆಂಗೆ ಇದ್ದಾರೆ ಅಂದ್ರೂ. ಅಣ್ಣ ತಮ್ಮಂದರು ವಾರ್ಗಿತ್ತಿ ಜಗಳ, ಅತ್ತೆ ಸೊಸೆ ಜಗಳ, ಇದೆಲ್ಲನ ಯಾರಿಂದಲೂ ಯಾರೂ ಮಾಡ್ದಿಲ್ಲದಲ್ಲ. ಯಾವಾಗಲೂ ಇದ್ದಾವೇನೆ ಈ ಜಗಳಗಳೆಲ್ಲನ. ಹಂಗೆ ಇವಾಗನ ಚೆನ್ನಾಗಿದ್ದಾರಲ್ಲ. ನನಗೇನೋ ನೋಡಿ ಖುಷಿ ಆಯಿತು. ಹೆಂಗೆ ಚೆನ್ನಾಗಿದ್ದಾರೆ ನಡುವೆ. ನೋಡ್ತಾ ಇರ್ರಿ, ನಾನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.